ಜಗದ್ಗುರು ಪಾದ ಪದ್ಮತ್ರಯೋಶತ್ವ ಪ್ರಣಮಾಮಿ ಮಹೋ ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರೈ ಸಚ್ಚಿ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿನೇ. ತಾಯಿ ಸ್ವರೂಪಿಯಾದ ಶಾರದಾ ದೇವಿಗೆ, ಜಗದ್ಗುರು ಶ್ರೀರಾಮಕೃಷ್ಣ ಪರಮಹಂಸರಿಗೆ ಹಾಗೂ ಸ್ವಾಮಿ ವಿವೇಕಾನಂದವರ ಪಾದ ಕಮಲಗಳಿಗೆ ಶರಣಾಗತಿ ಹೊಂದಿ ಇಂದು ನಮ್ಮ ಶಾಲಾ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ಆಗಮಿಸಿರುವಂತಹ ಸರ್ವರಿಗೂ ವಂದಿಸುತ್ತಾ, ನಾನು ಡಪ್ಲಾಪುರ್ ವಿದ್ಯಾವಿಹಾರ್ CBSE ಶಾಲೆ ರನ್ನ ಬೆಳಗಲಿಯ 9ನೇ ತರಗತಿಯಿಂದ ಇಂದು ನಿಮ್ಮ ಮುಂದೆ ಅನನ್ಯ ಶಂಕರಂಗಡಿ. ಬಾನದಾರಿಯಲ್ಲಿ ಸೂರ್ಯ ನಿಧಾನವಾಗಿ ಮೇಲೇರುವಂತೆ ಸಕಾರಾತ್ಮಕ ಆಲೋಚನೆಯನ್ನು ಹೊಂದಿರುವ ವ್ಯಕ್ತಿ ಜೀವನದಲ್ಲಿ ಯಶಸ್ಸಿನ ಮೆಟ್ಟಿಲನ್ನು ಏರುತ್ತಾನೆ. ಆತ್ಮವಿಶ್ವಾಸ, ನಿರ್ದಿಷ್ಟ ಗುರಿ ಸಾಧಿಸುವ ಛಲ, ಸತತ ಪರಿಶ್ರಮದಿಂದ ಇಂದು ನಮ್ಮೆಲ್ಲರಿಗೂ ಮಾದರಿಯಾಗಿ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ವ್ಯಕ್ತಿತ್ವ ವಿಕಸನದ ಅಂತಾರಾಷ್ಟ್ರೀಯ ತರಬೇತುದಾರರು ಮತ್ತು ಪ್ರಬುದ್ಧ ಭಾಷಣಕಾರರಾದ ಶ್ರೀ ರಾಜೇಂದ್ರ ಭಟ್ಕೆ ಅವರ ಕಿರು ಪರಿಚಯದ ಮಹಾಭಾಗ್ಯಕ್ಕಾಗಿ ಸಂತಸ ವ್ಯಕ್ತಪಡಿಸುತ್ತಾ, ಕಲಾಚೇತನರಾಗಿ, ವ್ಯಕ್ತಿತ್ವ ವಿಕಸನ ಹಂಸವಾಹನವಾಗಿ, ಲೇಖಕ ತರಬೇತುದಾರರಾಗಿ, ಸಂಗೀತ ಸಂಯೋಜಕ, ಅಭಿನಯ ಗನಿಯಾಗಿ, ಕಾರ್ಕಳದ ಮುಡಿಯಾಗಿ, ಒಣಗಿದ ಒಡಲನ್ನು ರಸದ ಕಡಲಾಗಿಸುವ ಶ್ರೀ ರಾಜೇಂದ್ರ ಭಟ್ಕೆ ಅವರು 1967 ಫೆಬ್ರವರಿ 22ರಂದು ಕಾರ್ಕಳದಲ್ಲಿ ಜನಿಸಿದರು. BSc B.Ed ಹಾಗೂ ಇಂಗ್ಲಿಷ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದವರು. 1988ರಿಂದ ಕಾರ್ಕಳ ತಾಲೂಕಿನ ಇನ್ನಾ ಗ್ರಾಮದಲ್ಲಿ ಆಯುರ್ವೇದ ಭೂಷಣ MV ಶಾಸ್ತ್ರಿ ಪ್ರೌಢಶಾಲೆಯಲ್ಲಿ ಗಣಿತ ಮತ್ತು ವಿಜ್ಞಾನ ಬೋಧಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಜೊತೆಗೆ 1994ರಿಂದ ಇಲ್ಲಿಯವರೆಗೆ ಸುಮಾರು 29 ವರ್ಷಗಳ ಕಾಲ JCI ಸಂಸ್ಥೆಯ ರಾಷ್ಟ್ರ ಮಟ್ಟದ ವಿಕಸನದ ತರಬೇತುದಾರರಾಗಿದ್ದಾರೆ. ಯುವಕ ಯುವತಿ ಮಂಡಳಗಳು, ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ, ಶಿಕ್ಷಕರು, ಬ್ಯಾಂಕರ್ಗಳು, ಶ್ರೀ ಶಕ್ತಿ ಸಂಘಗಳು, ವೈದ್ಯರು, ನರ್ಸ್ಗಳು, JCI ಲಯನ್ಸ್ ರೋಟರಿ ನಾಯಕರಿಗೆ, ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು, ಸಬ್ ಜೈಲ್ ಒಳಗಿರುವ ವಿಚಾರಣಾಧೀನ ಕೈದಿಗಳಿಗೆ, ಜೀವ ವಿಮಾ ಪ್ರತಿನಿಧಿಗಳು, ಸರ್ಕಾರಿ ಸಂಘದ ಪ್ರತಿನಿಧಿಗಳು, ಉದ್ಯಮಿಗಳಿಗೆ, ಕಂಪನಿ ಅಧಿಕಾರಿಗಳಿಗೆ, ಹೀಗೆ ಹಲವಾರು ಸಮಾಜದ ಎಲ್ಲ ವರ್ಗದವರಿಗೆ ಪ್ರೇರಣಾದಾಯಕ ತರಬೇತಿಗಳನ್ನು ನೀಡಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಸತತ 7 ವರ್ಷಗಳ ಕಾಲ ಸಾವಿರಾರು SSLC ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ. ಜೊತೆಗೆ ಕರ್ನಾಟಕ ರಾಜ್ಯದಿಂದ 26,000ಕ್ಕಿಂತ ಅಧಿಕ SSLC ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಎದುರಿಸುವುದು ಹೇಗೆ ಎಂಬುದನ್ನು ತರಬೇತಿಯನ್ನು ನೀಡುತ್ತಿದ್ದಾರೆ. ವಾಹಿನಿಗಳಲ್ಲಿ ಹಲವಾರು ಮನೋರಂಜನೆಯ ರಿಯಾಲಿಟಿ ಶೋಗಳನ್ನು ನಿರೂಪಿಸಿದ್ದಾರೆ. ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಪ್ರತಿ ವಾರ ವಿಜ್ಞಾನಿಗಳ ಕತೆ ಹೊಂದಿರುವ ಹೆಜ್ಜೆ ಗುರುತು ಎಂಬ ಅಂಕಣವನ್ನು ಬರೆದಿದ್ದಾರೆ. ಅದರಂತೆ ವ್ಯಕ್ತಿತ್ವ ವಿಕಸನದ ಮೇಲೆ ವಿಶ್ವವಾಣಿ ಪತ್ರಿಕೆಯಲ್ಲಿ ಸ್ಫೂರ್ತಿಪಥ ಎಂಬ ದೈನಂದಿನ ಅಂಕಣದ ಜೊತೆಗೆ ಯಶಸ್ಸು ಆಕಸ್ಮಿಕವಲ್ಲ, ರಾಜಮಾರ್ಗ ಮತ್ತು ರಾಜಪಥ ಸಂಗೀತ ಸರದಿ ಎಂಬ ಪುಸ್ತಕಗಳು ಪ್ರಸಿದ್ಧವಾಗಿವೆ. ಜೊತೆಗೆ 13 ನಾಟಕಗಳನ್ನು ಬರೆದು ನಿರ್ದೇಶಿಸಿ ಅಭಿನಯ ಕೂಡ ಮಾಡಿದ್ದಾರೆ. ಯಕ್ಷಗಾನದಲ್ಲಿಯೂ ಕೂಡ ಮಾಡಿದ್ದಾರೆ. ರಾಜ್ಯದ ಎಲ್ಲ ಪ್ರಮುಖವಾದ ವೇದಿಕೆಗಳಲ್ಲಿ 1988ರಿಂದ ಕನಿಷ್ಠ 10,000 ಶ್ರೇಷ್ಠವಾದ ಭಾಷಣಗಳನ್ನು ಇವರು ಮಾಡಿ ತಮ್ಮದೇ ಆದ ಅಭಿಮಾನಿ ವರ್ಗವನ್ನು ಹೊಂದಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಇವರ 100 ಭಾಷಣಗಳು ವೈರಲ್ ಆಗಿವೆ. ಲಕ್ಷಾಂತರ ಮಂದಿ ವೀಕ್ಷಣೆ ಕೂಡ ಮಾಡಿದ್ದಾರೆ. ಇವರು ಬರೆದ ವಿಕಸನದ ಲೇಖನ ಸಂಖ್ಯೆ 3,500ಕ್ಕೂ ಅಧಿಕವಾಗಿವೆ. ದೇಶಾದ್ಯಂತ ಇವರಿಗೆ 6,000ಕ್ಕಿಂತ ಅಧಿಕ ಸಂಖ್ಯೆಯ ವ್ಯಕ್ತಿತ್ವ ವಿಕಸನ ಸರಣಿ ತರಬೇತಿಗಳನ್ನು ಇವರು ನೀಡಿದ್ದಾರೆ. ಇದರ ಮೂಲಕ ಸಮಾಜದ ಎಲ್ಲ ವರ್ಗದವರನ್ನು ತಲುಪಿದ್ದಾರೆ. ಗೌರವಾನ್ವಿತ ಭಾಷಾನುಕಾರರಾದ ಶ್ರೀಯುತ ರಾಜೇಂದ್ರ ಭಟ್ಕೆ ಅವರು
ತಮ್ಮ ಉತ್ತಮ ವಾಗ್ಮೇತಿಗಾಗಿ ಹಲವಾರು ಪ್ರಶಸ್ತಿ ಹಾಗೂ ಗೌರವಗಳಿಗೆ ಪಾತ್ರರಾಗಿದ್ದಾರೆ. ವಿದ್ಯಾರ್ಥಿಯಾಗಿದ್ದಾಗಲೇ 3 ರಾಷ್ಟ್ರ ಮಟ್ಟದ ಬಹುಮಾನಗಳನ್ನು ಭಾಷಣ, ಭಾವಗೀತೆ ಮತ್ತು ಕ್ವಿಜ್ ಈ ವಿಭಾಗಗಳಲ್ಲಿ ಇವರಿಗೆ ಬಹುಮಾನವಾಗಿ ದೊರೆತಿವೆ. ಶಿಕ್ಷಣ ಇಲಾಖೆಯಿಂದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ, ಅತ್ಯುತ್ತಮ ಸಂಪನ್ಮೂಲ ಶಿಕ್ಷಕ ಹಾಗೂ ಕೊಂಕಣಿ ಶಿಕ್ಷಕ ಪ್ರಶಸ್ತಿಗಳು ದೊರೆತಿವೆ. ಜೊತೆಗೆ ಕರ್ನಾಟಕದ ನಂಬರ್ 1 ತರಬೇತುದಾರರಿಗೆ ನೀಡುವ ರವಿ ರೋಹಿಡ್ಕರ್ ಪ್ರಶಸ್ತಿಗೂ ಕೂಡ ಪಾತ್ರರಾಗಿದ್ದಾರೆ. ಇವು ಇವರ ಪ್ರತಿಭೆ, ಪರಿಶ್ರಮ ಹಾಗೂ ಭಾಷಣ ಕ್ಷೇತ್ರದಲ್ಲಿ ಇವರ ಮಹತ್ವದ ಕೊಡುಗೆಗೆ ಸಾಕ್ಷಿಯಾಗಿದೆ. ಶಿಕ್ಷಣ ಕ್ಷೇತ್ರದ ಅಪಾರ ಅನುಭವ, ಬೋಧನೆಯಲ್ಲಿ ಸರಳತೆ, ಶಿಸ್ತು, ಸ್ಪಷ್ಟತೆ, ವಿದ್ಯಾರ್ಥಿಗಳ ಬದುಕನ್ನು ಬದಲಾಯಿಸುವ ಅಭ್ಯಾಸಗಳು ಹೀಗೆ ಹಲವಾರು ವಿಷಯಗಳ ಬಗ್ಗೆ ಉಪನ್ಯಾಸವನ್ನು ನೀಡಿದ್ದಾರೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ. ಮಾಧವನ ಕೃಪೆಯಿಂದ ಮೂಕನು ಕೂಡ ಮಾತನಾಡುತ್ತಾನೆ, ಕುಂಟನು ಕೂಡ ಗಿರಿಯನ್ನು ಹತ್ತುತ್ತಾನೆ. ಅಂತಹ ಪರಮಾತ್ಮನಾದ ಮಾಧವನನ್ನು ನಾನು ಈ ಸಂದರ್ಭದಲ್ಲಿ ನೆನೆಯುತ್ತಾ ಉತ್ತಮ ತರಬೇತುದಾರ, ಭಾಷಣಕಾರ, ಕಾರ್ಯಕ್ರಮ ನಿರೂಪಕ, ಕ್ರಿಕೆಟ್ ವೀಕ್ಷಣೆ ವಿವರಣೆಗಾರ, ಗಾಯಕ, ಲೇಖಕ, ಸಂಯೋಜಕ, ಅಂಕಣಗಾರ, ಕಲಾವಿದ, ನಾಟಕ ನಿರ್ದೇಶಕ ಹೀಗೆ ಹಲವಾರು ಆಯಾಮಗಳ ಬಹುಮುಖ ವ್ಯಕ್ತಿತ್ವ ಶ್ರೀಯುತ ರಾಜೇಂದ್ರ ಭಟ್ಕೆ ಅವರದು. ಇವತ್ತಿನ ದಿನ ಈ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ಇವರು ಉಪಸ್ಥಿತ ಇರುವುದು ಕಾರ್ಯಕ್ರಮಕ್ಕೆ ಒಂದು ಶೋಭೆ. 1000 ನಾಲಿಗೆಯ ಮಹಾಶೈನಿಗೂ ವರ್ಣಿಸಲಾಗದ ಅಪರೂಪ ವ್ಯಕ್ತಿತ್ವ ಎನ್ನುತ್ತಾ ನನ್ನ ಈ ಅತಿಥಿಯವರ ಪರಿಚಯಕ್ಕೆ ವಿರಾಮಿಸುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ವಂದಿಸುತ್ತೇನೆ. ಜೈ ಕನ್ನಡಾಂಬೆ, ಜೈ ಭುವನೇಶ್ವರಿ.